ಕೇಶ ಅವ್ರೆ, ಏನ್ ಸರ್? ಕಣ್ಣು ಹಾಕೋ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ. ಕೀರ್ತಿ ನೋಡಿದ್ರೆ ಕಣ್ಣು ಹೊಡಿತಾ ಇದೆಯಾ? ಓಕೆ ಸರ್. ಈ ಪಾಂಡವ, ಕಂಪ್ಯೂಟರ್ ಮುಂದೆ 3 ಹೊತ್ತು ಕೂತಿದ್ರೆ ಇನ್ನೇನ್ರಿ ಆಗತ್ತೆ ಸುಡುಗಾಡು? ಕಂಪ್ಯೂಟರ್ ಮುಂದೆ ಕೂತ್ಕೋಬಾರ್ದ? ಅಯ್ಯೋ, ನಿನ್ನೆ ಮನೆಯಿಂದ ಒಂದೇ ಸಮನೆ ಕೆಲಸ. ಅದಕ್ಕೆ ಸರ್ ಕಣ್ಣು ಸ್ಟ್ರೈನ್ ಆಗ್ಬಿಟ್ಟಿರ್ಬೇಕು. ನೀವು ಸ್ವಲ್ಪ ಹೊತ್ತು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಆಯ್ತು. ಅಯ್ಯೋ, ಇನ್ನು 2 ಫೈಲ್ನ ಕ್ಲಿಯರ್ ಮಾಡ್ಬೇಕು ನಾನು. ರೀ ಪಾಂಡವ, ಕೆಲಸ ಮಾಡಿದ್ರಾಯ್ತು, ರೆಸ್ಟ್ ತಗೊಳ್ರಿ ಕೂತ್ಕೊಂಡು. ನೀವ್ ಈ ತಕ್ಷಣ 2 ಫೈಲ್ನ ಕಂಪ್ಲೀಟ್ ಮಾಡ್ಬಿಟ್ರೆ ಬಾಸು ನಿಮ್ ಕೆಲಸ ಮೆಚ್ಕೊಂಡು ನಿಮ್ಮ ಪ್ರಮೋಷನ್ ಕೊಡೋದು ಕನಸಿನ ಮಾತು. ಕಣ್ಣು ಮುಚ್ಕೊಂಡು ಒಳ್ಳೆ ಕನಸು ಕಾಣ್ರಿ. ಸರ್, ಒಳ್ಳೆ ಕನ್ಸು ಹೇಗ್ ಕಾಣೋದು? ಅಯ್ಯೋ, ಎದುರುಗಡೆ ಇರೋದು ನೋಡೋದಕ್ಕೆ ಕಣ್ಣು ಉರಿ ಆಗುತ್ತೆ, ಇನ್ ಕಾನ್ಸಲ್ ಬರೋನ ನೋಡೋದಕ್ಕಾಗುತ್ತಾ? ಕಣ್ಣೂರಿದ್ರೆ ಕನ್ಸಲ್ಲೂ ಕಾಣಿಸಲ್ವಾ? ಸರ್, ನೀವು ಸ್ವಲ್ಪ ಹೊತ್ತು ಆರಾಮಾಗಿ ಕಣ್ಣು ಮುಚ್ಕೊಂಡು ರೆಸ್ಟ್ ಮಾಡಿ. ಆ ಫೈಲ್ನ ನೀವ್ ರೆಡಿ ಮಾಡ್ತೀರಾ? ಎಚ್ಚರ ಆದ್ಮೇಲೆ ನೀವೇ ರೆಡಿ ಮಾಡಿ. ಎಚ್ಚರ ಆದ್ರೆ ಸರಿ, ಆಗದೆ ಇದ್ರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಎಷ್ಟಾಯ್ತು? 43 ನಂದು. ಸರ್, ಈ ಫೈಲ್ ಕಂಪ್ಲೀಟ್ ಮಾಡಿದ್ದೀನಿ. ಹೌದಾ? ಗುಡ್, ವೆರಿ ಗುಡ್. ಯಶ ಪಾಂಡು, ಈ ಆಫೀಸ್ನಲ್ಲಿ ಕೆಲಸ ಮಾಡೋ ಅಷ್ಟು ಜನ ಕಾಂಪ್ಸರು ಸರ್, ನಿಮ್ಮೊಬ್ಬರನ್ನ ಬಿಟ್ಟು. ಈ ಫೈಲ್ನ ಮುಂಬೈ ಆಫೀಸಿಗೆ ಕಳಿಸೋದಕ್ಕೆ ಇನ್ನೂ 1 ವಾರ ಟೈಮ್ ಇದೆ. ನೀವು ಬೆಳಿಗ್ಗೆ ಫೈಲ್ ತಗೊಂಡು 3:30 ಅಷ್ಟೊತ್ತಿಗೆ ಫಿನಿಶ್ ಮಾಡಿಬಿಟ್ಟಿದ್ದೀರಲ್ವೇ, ನಿಮ್ಮಂಥ ಎಫಿಷಿಯಂಟ್ ವರ್ಕರ್ಗೆ 1 ಅವಾರ್ಡ್ ಕೊಡಿಸ್ಲೇಬೇಕು ನಾನು. ಪ್ರಮೋಷನ್ ಪ್ರಮೋಷನ್ ನಿಮಗಂದ್ರೆ ಇನ್ಯಾರಿಗಪ್ಪ ಕೊಡಿಸ್ಬೇಕು ನಾನು? ಐ ವಿಲ್ ರೆಕಮೆಂಡ್ ಇಟ್. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಾಂಡು ಸರ್, ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕ್ರಿ ಪಾಂಡು? ಸರ್, ನನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ. ನಿದ್ದೆ ಮಾಡಿದ ಪ್ರಮೋಷನ್ ರೇ ಪಾಂಡು, ನಿಮ್ ಕಣ್ಣಿಗೆ ನಾನೇನ್ ಜೋಕರ್ ತರ ಕಾಣಿಸ್ತಾ ಇದ್ದೀನಿ ಅಂದ್ರೆ? ಬಿಗ್ ಬಾಸ್ ಹೇಳಿದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಹೇಳಿರೋದು ನಮ್ ಬಾಸ್, ವಾಪ್ಕೊಳ್ಳೇಬೇಕು. ಹೂ ಅಂತ ಯಾವ ಧೈರ್ಯದಲ್ಲಿ ಹೇಳ್ತಾರೆ ಬಿಡಿ ಸರ್. ಅಕ್ಷರ ಬಗ್ಗೆ ಅರ್ಜೆಂಟಿನ ಫೈಲ್ ಆದಷ್ಟು ಬೇಗ ರೆಡಿ ಮಾಡ್ರಿ ಅಂತ ಹೇಳಿದ್ರೆ ಆಫೀಸ್ ಅವರ್ಸ್ ಅಲ್ಲಿ ನಿದ್ದೆ ಮಾಡ್ತೀರಲ್ರಿ, ಇದಕ್ಕೆ ಪ್ರಮೋಷನ್ ಬೇರೆ ಕೇಳ್ತೀರಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಸಿಂಗಯ್ಯ, ಇನ್ಮೇಲೆ ಯಾರು ಆಫೀಸ್ ಅವರ್ಸ್ ಅಲ್ಲಿ ನಿದ್ದೆ ಮಾಡಿದ್ರೆ ಎದ್ದೇಳು ಮಂಜುನಾಥ ಹಾಡಾಕ. ಹಾಗಾದ್ರೆ ನಾನು ಪ್ರಮೋಷನ್ ಬಗ್ಗೆ ಕನ್ಸ್ಕೊಂಡಿದ್ದು? ಈ ಆಫೀಸ್ನಲ್ಲಿ ಪ್ರಮೋಷನ್ ನಿಮಗೆ ಕಾಣಿಸೆ? ಪಾಂಡು, ಕೆಲಸ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿದ್ರೆ ನಿದ್ದೆ ಮಾಡ್ತೀರಾ, ಎಬ್ಸಿದ್ರೆ ಪ್ರಮೋಷನ್ ಕೇಳ್ತೀರಾ. ಏನ್ರಿ ಆಗಿದೆ ನಿಮ್ಗೆ? ಸರ್, ಪಾಂಡು ಸರು ಕಣ್ಣೂರಿ ಅಂತ ಇದ್ರು. ಅದಕ್ಕೆ ನಾನು ಹೇಳಿದ್ದು ಕೆಲಸಕ್ಕಿಂತ ಆರೋಗ್ಯ ಮುಖ್ಯ ಅಂತ. ರೇ ಪಾಂಡು, ಮೊದಲು ರೆಸ್ಟ್ ಮಾಡ್ರಿ. ಈ 3 ಹೊತ್ತು ಕೆಲಸ ಕೆಲಸ ಅಂತ ಒದ್ದಾಡ್ತಾ ಇದ್ರೆ ಸುಡುಗಾಡ್ ಸೇರ್ಕೋಬೇಕಾಗತ್ತಷ್ಟೇ. ಎಲ್ರು ಗರಂ ಆಗ್ಬಿಟ್ಟವ್ರೆ. ನೀವು ಒಳ್ಳೆ ಮಾತಾಡ್ಲಿಲ್ಲ ಅಂದ್ರೆ ಎಲ್ರು ಸ್ಟ್ರೈಕ್ ಮಾಡ್ಬಿಡ್ತಾರೆ. ಹೌದಾ? ರೀ ಪಾಂಡು, ನಿಮಗೆ ಮೈ ಹುಷಾರಿಲ್ಲ ಅಂತಂದ್ರೆ ಕೆಲಸಕ್ಕೆ ಯಾಕಪ್ಪ ಬರಕ್ ಹೋದ್ರಿ? ಅಲ್ಲ, ಬೆಳಿಗ್ಗೆ ನಾ ಕೆಲಸ ಕೊಟ್ಟಾಗ 1 ಮಾತು ಹೇಳಿದಿದ್ರೆ, ಪವಡಿಸು ಪರಮಾತ್ಮ ಶ್ರೀ ಪಾಂಡುರಂಗ ಅಂತ ಹಾಡು ಹೇಳಿ ಮಲಗಿಸ್ಬಿಡ್ತಿದ್ರ ಸರ್? ರೀ ಪಾಂಡು, ಕಣ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದಾನೆ. ಆಫೀಸ್ ಅವರ್ಸಲ್ಲಿ ಯಾಕ್ರಿ ನಿದ್ದೆ ಮಾಡ್ತೀರಾ? ಆಫೀಸ್ ಡೆಕೋರಮ್ ಹಾಳಾಗೋದಿಲ್ವಾ? ಪರವಾಗಿಲ್ಲ ಬಿಡಿ ಸರ್, ಕಣ್ಣು ಉಜ್ಕೊಂಡೆ ಕೆಲಸ ಮಾಡ್ತೀನಿ. ಹಠ ಹಿಡಿಬೇಡ್ರಿ, ಮನೆಗೆ ಹೋಗ್ರಿ. ಮತ್ತೆ ಈ ಫೈಲ್ ಕೊಡಿ ಸರ್, ಇಲ್ಲಿ ಇವ್ರು ಕಂಪ್ಲೀಟ್ ಮಾಡ್ತಾರೆ. ಇವ್ರಿಗೆ ಏನು ಬೇರೆ ಕೆಲಸ ಇಲ್ಲ. ಬನ್ನಿ, ನೀವು ಮನೆಗೆ ಹೋಗಿ ಹೋಗಿ ಸರ್, ನಾನು ಇದ್ದೀನಿ. ಬಾಯ್ ಸರ್. ಪಾಪ ಪಾಂಡು. ಪಾಪ ಪಾಂಡು ಅಲ್ಲ ರೀ, ಪಾಪ ನಮ್ ಬಾಸು. ಈ ಫೈಲ್ ಕಂಪ್ಲೀಟ್ ಮಾಡಿ ತಗೊಂಬಂದು ಕೊಡ್ರಿ. ಸರ್, ಕಾಮ್ ಚೋರ್ ಡೂ ಇಟ್ ಆಯ್ತಾ? ಅಯ್ಯೋ, ನಿನ್ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ನಾನ್ ಯಾಕೆ ನಿಮ್ ಕಾಲಕ್ ಬೀಳ್ಲಿ? ಅಯ್ಯೋ, ನೀನೇನೆ, ನಾನು ಚಾರು ಅಂದ್ಕೊಂಡ್ಬಿಟ್ಟೆ. ಅಯ್ಯೋ, ನಾನ್ ಚೌಕಾಸಿ ಅಲ್ಲ, ನಿಮ್ ಯಜಮಾನಿ. ಒಳಗ್ ಬನ್ನಿ ಬನ್ನಿ. ನಿಮ್ ಕಣ್ಣೇನೋ ಸರಿ ಇಲ್ಲ, ಮಂಜಾಗಿದೆ. ಡಾಕ್ಟರ್ ಹತ್ರ ಕಳ್ಸಿದೀನಿ ಅಂತ ನಿಮ್ ಬಾಸ್ ಬಾಲ್ರಾಜ್ ಫೋನ್ ಮಾಡಿ ಹೇಳಿದ್ರಲ್ಲ.
ಓ ಹೋಗಿದ್ರ ಡಾಕ್ಟರ್ ಹತ್ರ ಜರ್ಗಿ ಅಯ್ಯೋ ಕಣ್ಣು ಹೋಗ್ಬಿಡುತ್ತೆ ಅಂದ್ರ ನೀವು ಬ್ಲೈಂಡ್ ಆಗ್ಬಿಟ್ರಾ ಕೊಳ್ತಾರಲ್ಲ ಶ್ರೇಯರಿ ನಿಮ್ಮಿ ಕೀಟ ತಕ್ಕ ಅಪ್ಪ ನೀನ್ ಹೇಳಪ್ಪ ಏನಾಯ್ತು? ಕಂಪ್ಯೂಟರ್ ಸ್ಕ್ರೀನ್ ನೋಡಿ ನೋಡಿ ಕಣ್ಣು ಡ್ರೈ ಆಗ್ಬಿಟ್ಟಿದೆ ಅಂತೆ. ಸರಿಯಪ್ಪ ಒಂದೆರಡು ದಿನ ನೀನು ಅಮ್ಮ ಕಣ್ಣು ತಂಪಾಗೋ ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ. ಕಣ್ ಪ್ರಾಬ್ಲಮ್ ಸಾಲ್ವ್ ಆಗೋದು ತುಂಬಾ ಇಂಪಾರ್ಟೆಂಟು ರೀ. ನಿಮ್ ಕಣ್ಣು ತಂಪಾಗುವಂತ ಹಸಿರಿರೋ ಜಾಗಕ್ಕೆಲ್ಲಾದ್ರೂ ಹೋಗೋಣವಾ? ಹೌದು, ಹಸ್ರನ್ನ ನೋಡಿದ್ರೆ ಕಣ್ ತಂಪಾಗತ್ತೆ. ಶ್ರೀಮತಿ, ಗೋವಾ ಬೀಚ್ಗೆ ಹೋಗೋಣ ಕಣೆ. ಅಲ್ಲಿ ಹೋದ್ರೆ ಸಿಂಗಲ್ ಪೀಸು, 2 ಪೀಸು, ಫಾರಿನ್ ಪೀಸು ಇದೆಲ್ಲ ಇರುತ್ತಂತೆ. ಅದು ನೋಡಿದ್ರೆ ಕಣ್ಣು ತಂಪಾಗುತ್ತಂತೆ. ನಿಮ್ಮನ್ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ನಿಮ್ ಬುದ್ಧಿ ನಿಮ್ ಕಣ್ಣು ಎರಡು ತಂಪಾಗುವಂತ ಜಾಗಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ನನ್ ಮಾತೆ ಶಾಸನ ತೀರ್ಥಯಾತ್ರೆಗೆ ಹೋಗೋಣ. ಕೊತ್ತಂಬರಿ ಕೆಂಚಮ್ಮ, ಈರುಳ್ಳಿ ಮತ್ತೆ ಟೊಮೆಟೊ ಎರಡು ಮಿಕ್ಸ್ ಮಾಡಿ 1 kg ಕೊಡು. ಅದ್ ಹೆಂಗೈತದೆ? ಅದ್ ಬೇರೆ ರೇಟು ಇದ್ ಬೇರೆ ರೇಟ್ ಅಲ್ವಾ? ನಿಮ್ ಅತ್ತೆಯವರು 80 ರೂಪಾಯಿ ಹುರುಳಿಕಾಯಿಗೆ 150 ರೂಪಾಯಿ ಕೊಟ್ಬಿಟ್ಟು ತಗೋತಾರೆ. ನೀವ್ಯಾಕೆ ಹಿಂಗ್ ಚೌಕಾಶಿ ಮಾಡ್ತೀರಾ? ಚೌಕಸಿ ಚೌಕಸಿ ಚೌಕಸಿ. ಹಾಯ್, ಏನು ನಿಮ್ಮತ್ತೆ ಮಾವ ಇಬ್ರು ಮನೇಲಿ ಇದ್ದಾಗಿಲ್ಲ? ಇಬ್ರು ಟೂರ್ಗೆ ಹೋಗಿದ್ದಾರೆ. ಮಾಯಿ ಮನೇಲಿ ಇಲ್ಲ ಅಂದ್ರೆ ಮನೆಯೆಲ್ಲ ಮಣಮಣ ಅಂತ ಇರುತ್ತೆ. ಸರಿ ಸರಿ, ಬೇಗ ಬೇಗ ತರಕಾರಿ ತಗೋ, ನಿಮಗೆ ಲಾಭ ಆಗೋಂತ ಒಂದು ಒಳ್ಳೆ ವಿಷಯ ಹೇಳ್ತೀನಿ. ಏನೋ ಲಾಭದ ವಿಷಯ ಅಂದ್ರಲ್ಲ, ಏನೋ ಹೇಳ್ತೀನಿ ಬಾ. ವೆಲ್ಕಮ್ ಜಯ ಆಂಟಿ. ಜಾಗಿಂಗ್ ಆಯ್ತಾ? ಜಾಗಿಂಗ್ ಅಲ್ಲ, ಶಾಪಿಂಗ್. ಇಷ್ಟೊಂದು ವೆಜಿಟೇಬಲ್ಸ್ ಪರ್ಚೇಸ್ ಮಾಡಿದ್ರಾ? ನಿಮ್ಮ ಅಂಕಲ್ ಬಾಕ್ಸರ್ ಬಲರಾಮ್ಗೆ ದಿನ 2 ಮಣ ಸೊಪ್ಪು ಮೇವು ಹಾಕ್ಬೇಕಲ್ಲ? ಓ, ಬಾಕ್ಸರ್ ಅಂಕಲ್ಗೆ ಮೇವ್ ಹಾಕ್ತೀರಾ? ಹಾಗೆ ಕಲ್ಗಚ್ಚು ಕುಡಿಸ್ಬಿಡಿ. ಶ್ರೀಹರಿ, ನಿಮ್ಮಿಬ್ರು ತಲಹಟ್ಟೆ ಮುಗಿತಾ? ಜಯ ಆಂಟಿ ಹತ್ರ ನಾನೇನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು. ರೈಟ್ ಹೇಳಿ. ನಿಮ್ಮೆ ಚಾರು, ಈ ತರಕಾರಿ ಹತ್ರ ಚೌಕಾಸಿ ಮಾಡಿದ್ರೆ ಎಷ್ಟು ಉಳಿಸ್ತೀಯಾ? ಅಪ್ಪಪ್ಪ ಅಂದ್ರೆ 5 ರಿಂದ 10 ರೂಪಾಯಿ. ಅದೇ ನಾನ್ ಹೇಳೋ ಸ್ಕೀಮ್ ಮಾಡಿದ್ರೆ 1000 ರೂಪಾಯಿ ಹಣ ಉಳಿಸ್ಬೋದು. ಹೌದಾ? ನೀವ್ ಹೇಳಿ. ಹೇಗೋ ನಿಮ್ಮ ಅತ್ತೆ ಮಾವ ಅವಾಗ ಟೂರ್ಗೆ ಹೋಗ್ತಾ ಇರ್ತಾರೆ, ಮನೆ ಖಾಲಿ ಇರುತ್ತೆ, ಅದನ್ನೇ ಲಾಭ ಮಾಡ್ಕೋಬೇಕು. ಹೇಗೆ? ಹಿಂದೆ ಕುತ್ಕೊಂಡು ಹೇಳ್ತೀನಿ. ಕೊಡಗು ಮಂಗಳೂರಲ್ಲೆಲ್ಲ ಹೋಮ್ ಸ್ಟೇ ಅಂತ ಇರುತ್ತೆ. ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಕೊಟ್ರೆ ಊಟ ವಸತಿ ಎಲ್ಲ ಕೊಡ್ತಾರೆ. ಟೂರಿಸ್ಟ್ಗಳು ಬಂದು ಆರಾಮವಾಗಿದ್ದು ಹೋಗ್ತಾರೆ. ಮನೆಗಳಲ್ಲೇ ಹೋಮ್ ಸ್ಟೇ ಮಾಡ್ಬೋದು. ಹೌದಾ? ದಿನಕ್ಕೆ ಇಷ್ಟು ಅಂತ ಹಣ ಕೊಟ್ಬಿಡ್ತಾರೆ. ನಮ್ದೇ ಅಡ್ಗೆ ಅವ್ರಿಗೂ ಆಗತ್ತೆ. ಇದೇ ಲೈಟು, ಇದೇ ಫ್ಯಾನು, ಇದೇ ಮನೆ, ಅದೇ ಫ್ರಿಡ್ಜ್. ಕರೆಕ್ಟ್. ಖರ್ಚು ಏನು ಇರಲ್ಲ. ಬಂದವರು ಅವ್ರ ಅಡ್ಗೆನ ಅವರೇ ಮಾಡ್ಕೊಳ್ಳೋದು ಉಂಟು. ತುಂಬಾ ಚೆನ್ನಾಗಿದೆ. ಗುಡ್ ಕಾನ್ಸೆಪ್ಟ್. ನಮ್ಮ ಹನಮಗಿರಿಲಿ ಹೇಗೂ ಜಾಸ್ತಿ ಸಾಫ್ಟ್ವೇರ್ ಕಂಪ್ನಿಗಳಿದೆ. ಬೇರೆ ಊರುಗಳಿಂದೆಲ್ಲ ಹೆಣ್ಮಕ್ಳು 2-3 ದಿನಕ್ಕೋಸ್ಕರ ಕೆಲ್ಸದ ಮೇಲೆ ಬರ್ತಾ ಇರ್ತಾರೆ. ಅಂತವ್ರಿಗೆ ಹೋಟೆಲ್ ಅಕೊಮಡೇಷನ್ಗಿಂತ ಹೋಮ್ ಸ್ಟೇ ಆದ್ರೆ ಸೇಫ್ಟಿನೂ ಜಾಸ್ತಿ, ಸೆಕ್ಯೂರಿಟಿನೂ ಇರುತ್ತೆ. ಏನಂತೀಯ? ವೆರಿ ಗುಡ್ ಐಡಿಯಾ. ನಾನ್ ಜಾನು ಹತ್ರ ಮಾತಾಡ್ತೀನಿ. ಈಗ ಮಾತಾಡಿ ನನ್ಗೇನು ಅಂತ ತಿಳಿಸು, ಓಕೆನಾ? ಬಾಯ್ ಬಾಯ್. ಜಾನು, ಏನು ಊಟ ಚೆನ್ನಾಗಿತ್ತಾ? ನೀನು ಮಾಡಿರೋ ಅಡ್ಗೆ ಚೆನ್ನಾಗಿಲ್ದೇ ಇರತ್ತ? ನಾವು ತಿನ್ನೋ ಒಂದು ತುತ್ತಲ್ಲಿ ಬೇರೆ ಹತ್ರ ಹಂಚ್ಕೊಡ್ರೆ ಚೆನ್ನಾಗಿರತ್ತಲ್ವಾ? ನೀನ್ ಈ ಮಾತು ಹೇಳ್ತಿದ್ಯಾ? ಹ್ಞೂ ಜಾನು, ನೋಡಿ ನಾವು ಮಾಡೋ ಅಡ್ಗೆನ, ಫುಡ್ನ, ಬ್ರೆಡ್ನ ಬೇರೆ ಹತ್ರ ಹಂಚ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ಅಂದ್ರೆ ಯಾರೋ ಗೆಸ್ಟ್ ಬರೋ ಸೂಚನೆ ಇದೆ. ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ. ಈ ಪೇಯಿಂಗ್ ಗೆಸ್ಟ್ ತರ ನಮ್ಮನೇನೆ ಯಾಕೆ ಹೋಮ್ ಸ್ಟೇ ಮಾಡ್ಕೋಬಾರ್ದು? ಮಾಯಿ ಮಾವನ್ ರೂಮ್ ನ ರೆಂಟ್ ಕೊಟ್ರೆ 2000 ರೂಪಾಯಿ ಬರುತ್ತೆ ಜಾನು ದಿನಕ್ಕೆ. ಈ ಐಡಿಯಾ ಯಾಕೋ ದುಡ್ಡಿಗೆ ಲಿಂಕ್ ಆಗ್ತಿದೆ. ಹೌದು, ಬಿಟ್ಟಿಯಾಗಿ ಏನು ಕೊಡ್ಬಾರ್ದು. ಬಿಟ್ಟಿಯಾಗಿ ಕೊಟ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಗೆಸ್ಟ್ ಗಳು ಹೋಟೆಲ್ ಅಲ್ಲಿ ಇರೋ ಬದಲು ನಮ್ಮನೇನಲ್ಲೇ ಹೋಮ್ ಸ್ಟೇ ನಲ್ಲಿ ಇರ್ಬೋದಲ್ಲ? ವಂಡರ್ಫುಲ್ ವಂಡರ್ಫುಲ್. ನಿನ್ ಮದುವೆ ಆಗಿದ್ದಕ್ಕೆ ಸಾರ್ಥಕ ಆಯ್ತು ನೋಡು. ಕರೆಕ್ಟ್. ಎಷ್ಟು ದಿವಸ ಅಂತ ಈ ತರಕಾರಿನಲ್ಲಿ 10 ರೂಪಾಯಿ ಉಳಿಸ್ಬಿಟ್ಟು ಚೌಕಾಸಿ ಮಾಡ್ಲಿ? ಹೋಮ್ ಸ್ಟೇ ಮಾಡಿದ್ರೆ 1000 ರೂಪಾಯಿ ದುಡಿಬಹುದು. ಒಳ್ಳೆ ಐಡಿಯಾ ಆತ್ಗೆ. ನೀವೆಲ್ಲ ಹೇಗಿದ್ರು ನನಗೆ ಕೆಲಸ ಇಲ್ಲ ಅಂತ ಬೈತಿರ್ತೀರಲ್ಲ, ಈ ಐಡಿಯಾ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೂ ಒಂದು ಒಳ್ಳೆ ಕೆಲಸ ಆಗತ್ತೆ. ಇಸ್ಕೊಂಡು ಗೆಸ್ಟ್ಗೆ ಸರ್ವ್ ಮಾಡ್ತೀವಿ. ಸರ್ವಿಸ್ ಚಾರ್ಜಸ್ ಅಂತ ಟಿಪ್ಸ್ ತಗೋಬಹುದು. ನೀನು ರೂಮ್ ಬಾಯ್ ಆಗೋ, ನಾನು ಬೇರೆದಾಗ್ತೀನಿ. ಮೇಡಮ್ ಬೇಗ ಮಾಡು, ಗೆಸ್ಟ್ ಬಂದಾಯ್ತು. ವಾಟರ್ ಜಗ್ ನ ಬ್ರಿಂಗ್ ಮಾಡಿ ಕೀಪ್ ಮಾಡಿದ್ರೆ ಎಲ್ಲ ಆಯ್ತು ಅಲ್ವಾ? ಸರಿ, ಬಾ 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 ಬಾ. ಧರಿತ್ರಿ, ಕಂಫರ್ಟಬಲ್ ಆಗಿ 4 ದಿವಸ ನೀನ್ ಇದೇ ಮನೇಲೇ ಇರ್ಬೋದು. ಏನೂ ತೊಂದ್ರೆ ಇಲ್ಲ. ಈ ಮನೆ ನಿಂದೆ ಅಂತ ತಿಳ್ಕೊ. ಶ್ರೀಹರಿ, ನಿಮ್ಮೆ ಇವ್ರಿಗೆ ರೂಮ್ ತೋರಿಸಿ. We are here to serve you, madam.
ವೆಲ್ಕಮ್ ಡ್ರಿಂಕ್. ಥ್ಯಾಂಕ್ ಯು. ಯೋರ್ ಸ್ವೀಟ್ ನೇಮ್ ಪ್ಲೀಸ್. ಮಿಸ್ ಧರಿತ್ರಿ. ವಾವ್, ಸಚ್ ಅ ಗುಡ್ ನೇಮ್. ಕ್ಷಮಯಾ ಧರಿತ್ರಿ. ಶ್ರೀಹರಿ, ಪಾನಿಪುರಿ ಕೇಳ್ಬೇಡ ಅವ್ರ ಹತ್ರ. ಪಾನಿಪುರಿನ? ಅಂದ್ರೆ ನಿಮ್ಗೆ ಪಾನಿಪುರಿ ಇಷ್ಟನಾ? ಆಬ್ವಿಯಸ್ಲಿ, ಯಂಗ್ಸ್ಟರ್ಸ್ಗೆಲ್ಲ ಪಾನಿಪುರಿ ಇಷ್ಟ ಆಗ್ಲೇಬೇಕಲ್ವಾ? ಸೂಪರ್ ದೆನ್ ವಿಲ್ ಆಡ್ ಇಟ್ ಆನ್ ದ ಮೆನ್ಯೂ. ಅವ್ರ ರೂಮ್ ತೋರಿಸಿ. ಕಮಾಡಿ. This is your room. Enjoy your stay. ಥ್ಯಾಂಕ್ ಯು. ಸ್ವೀಟು, ಆ ಹುಡುಗಿ ಇಂಟರ್ವ್ಯೂಗೆ ಅಂತ ಬಂದಿದಾರಲ್ಲ, ಅವ್ರು ಇಲ್ಲಿ ಒಂದು 4 ದಿನ ಇದ್ದು ಅವ್ರು ವಾಪಸ್ ಊರಿಗೆ ಹೋಗ್ತಾರಾ? ಹೌದು ಜಾನು, ಹೋಗ್ತಾರೆ. ಅವ್ರು ಇಲ್ಲಿ ಇರೋಷ್ಟು ದಿವಸ 2,000 ರೂಪಾಯಿ ಚಾರ್ಜ್ ಕೊಡ್ತಾರೆ. ಒಳ್ಳೇದಾಯ್ತು ಸ್ವೀಟು. ಹಂಗ್ ನೋಡಕ್ ಹೋದ್ರೆ ಈ ಭೂಮಿ ಮೇಲೆ ನಾವೆಲ್ಲರೂ ದೇವರ ಗೆಸ್ಟ್ಗಳಲ್ವಾ? ಇದು ಒಂಥರ ಹೋಮ್ ಸ್ಟೇನೆ. ಅನ್ನದ ಋಣ ತೀರಿದ್ಮೇಲೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕು. ಮುತ್ತಿನಂತ ಮಾತು. ಈ ಭೂಮಿ ಮೇಲೆ ನಾವೆಲ್ಲ ಗೆಸ್ಟ್ಗಳೇ ಅಲ್ವಾ? ನಿಮ್ಮನ್ನ ನಾನು ಅಕ್ಕ ಅಂತ ಕರಿಬೋದಾ? ಶೋರ್, ಕರಿಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನಾನು ಅಡ್ಗೆಗೆ ಹೆಲ್ಪ್ ಮಾಡ್ಲಾ? ಖಂಡಿತವಾಗ್ಲೂ ಮಾಡ್ಬೋದು. ನೀವು ಹೋಗಿ. ಕನಸಲ್ಲ, ನನ್ಸೆ. ಇದೇನಿದು? ಸದಾ ಬ್ರೆಡ್ ನ ಕಿತ್ಕೊಂಡು ತಿನ್ನೋ ಇವ್ರ ಮನೆಯಲ್ಲಿ ಘಮ್ ಅಂತ ಉಪ್ಪಿಟ್ಟು ವಾಸನೆ ಬರ್ತಾ ಇದೆ. ಏನಿದು? ಪ್ರಪಂಚದ 8ನೇ ಅದ್ಭುತ ನೋಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತಾ ಇದೀಯಾ? ಬ್ರೆಡ್ ಉಪ್ಪಿಟ್ಟು ತಾನೆ? ಅಲ್ಲ, ರವೆ ಉಪ್ಪಿಟ್ಟು, ಬನ್ಸಿ ರವೆ. ಯಾರಮ್ಮ ನೀನು? ಚಾರು, ನನ್ಗೆ ಅಕ್ಕ ಆಗ್ಬೇಕು. ನೀವ್ ಕೊಟ್ಟಿದ ಐಡಿಯಾನೇ ಇದು. ಹೋಮ್ ಸ್ಟೇಗೆ ಅಂತ ಬಂದಿರೋ ಹುಡುಗಿ ಧರಿತ್ರಿ ಅಂತ ಇವಳ ಹೆಸರು. ಧರಿತ್ರಿ, ಏನಾದ್ರೂ ಹೆಲ್ಪ್ ಬೇಕಾ? ಬೇಡ ಬೇಡ, ನೀವಿಬ್ರು ಮಾತಾಡ್ತಾ ಕುತ್ಕೊಂಡಿರಿ, ನಾನು ಹೋಗಿ ಟಿಫನ್ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರಿಲೀಫು. ಬನ್ನಿ ಕುತ್ಕೊಳ್ಳಿ. ಮತ್ತೆ ಬಲರಾಮ್ ಅಂಕಲ್ ಅಲ್ಲಿ ಕಾಣಿಸ್ತಾನೆ ಇಲ್ಲ? ಬಿಟ್ಟು ಬಂತು. ಉಪ್ಪಿಟ್ಟಂತೂ ಕ್ಲಾಸು. ಅದ್ಯಾವ ಪುಣ್ಯಾತ್ಮ ಉಪ್ಪಿಟ್ಟನ್ನು ಕಂಡುಹಿಡಿದಿದನೋ. ಪ್ರಪಂಚದಲ್ಲಿ ಏನೇ ತಿನ್ನೋ ಐಟಮ್ ಇದ್ರು ಉಪ್ಪಿಟ್ಟು ಮುಂದೆ ಯಾವುದೂ ಇಲ್ಲ ನೋಡು. ಉಪ್ಪಿಟ್ಟೇನೋ ಚೆನ್ನಾಗಿದೆ, ಆದ್ರೆ ಬ್ರೆಡ್ ನ ಬೀಟ್ ಮಾಡೋಂತ ಐಟಮ್ ಈ ಜಗತ್ತಲ್ಲೇ ಇನ್ನೊಂದಿಲ್ಲ. ಚೆನ್ನಾಗಿ ಮಾಡಿದ್ಯಾ. ಅರೆ, ಕಾಫಿನ ನೀನ್ ಮಾಡೋ ಅಷ್ಟೇ ಚೆನ್ನಾಗಿ ಮಾಡಿದಾಳೆ. ಡಿಕಾಕ್ಷನ್ ಅಂತಾನೆ ಹಾಕಿದ್ದು. ನಿಮಿಡಮ್ಮಿ, ಮಸಾಲೆ ದೋಸೆ ಎಷ್ಟೇ ಗರ್ಗರಿಯಾಗಿ ಬಂದ್ರು ಅದ್ರ ಕ್ರೆಡಿಟ್ ಹೋಗೋದು ಹಿಟ್ ರುಬ್ಬಿರೋ ಗ್ರೈಂಡರ್ಗೆ. ಆಂಟಿ, ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ? ನಾನು ನನ್ ಗಂಡ ಅಷ್ಟೇ. ಇವರೆಲ್ಲರೂ ನನ್ನ ಜಾಗಿಂಗ್ ಜಯ ಅಂತ ರೇಗಿಸ್ತಾ ಇರ್ತಾರೆ. ಪಾಂಡು ಅಂಕಲ್ಗೆ ನೀವ್ ಗರ್ಲ್ ಫ್ರೆಂಡ್ ಅಂತ ಶ್ರೀಹರಿ ಹೇಳ್ತಿದ್ದ.